ಎ ಸಿ ಪ್ರಾಪರಾಗಿ ವರ್ಕ್ ಆಗತ್ತಿಲ್ಲ ಅಂದ್ರೆ ಅದು ಎ ಸಿ ಏನು ಗ್ಯಾಸ್ ಹಾಕ್ಸಿದ್ರು ಲೀಕ್ ಆಗತೈತ್ರಿ. ಯಾಕಂದ್ರೆ ಎಷ್ಟು ಕ್ಯೂಟ್ ಐತ್ಲ ರೇವಾ. ಇಬ್ಬರು ಮಂದಿ ಶೀಟಿಂದ ಇದುವರೆ ಫ್ರಾಕ್ಸ್ ಏನೋ ಕಿತ್ತದಂತೆ ನೋಡ್ರಿ. ನಾ ಏನೋ ಅನ್ನತೀನಿ ಫೆವಿಕ್ವಿಕ್ಕೆಲ್ಲ ಗಮ್ ಹಚ್ಚಪ್ಪ ಅದಕ್ಕೆ ಅನ್ನತೀನಿ. ನೀವೇನು ಮಾಡೋದಾನಂತಂದ್ರೆ ಚಪ್ಪಲ್ ಅಂಗಡಿ ಹೋಗ್ತಾನಂತೆ, ಅವ್ರಿಗೆ ಹೋಗಿ ಹೊಲಿಸ್ತಾನಂತೆ. ನಿನ್ನ ಕಾರ್ ಐತ್ಲ ಶಾಡೋದ ಸ್ಟೇರಿಂಗ್ ಮ್ಯಾಗ ಒಂದು ರೇಡಿಯಂ ಹಾಕ್ಸ್ ನಾ ಹೇಳ್ತೇನೆ ಬೆಸ್ಟ್ ಐತೆ ನೋಡೋದು. ಅದನ್ನು ಕೇಳಿದ ನೀ ಪಕ್ಕ ಹಾಕಿಸ್ತಿ. ನಾವು ಟ್ರಾವೆಲರ್ ಅದೇವಿ, ಸ್ಟೂಡೆಂಟ್ ಅದೇವಿ, ಆಫೀಸಿಗೆ ಅದು ಹೋಗ್ತೀವಿ. ನಮ್ದು ಜಿಮ್ಮದ ಡೈಲಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗತ್ತಿಲ್ಲ ಅಂತ. ಆಮ್ಯಾಗ ಬೋಗಾಣಿ ಇಡ್ಬೇಕಂತ್ರಿ ಎದ್ರಾಗ. ನನ್ನ ಚಪ್ಪಲ್ ಹೊಸ ಚಪ್ಪಲ್ ಹಿಂಗೈತ್ರಿ. ಹೆಣ್ಮಕ್ಳಗತ್ಲೆ ಐತೆ ಅಂತ ಹೇಳ್ಬೇಡ್ರಿ, ಹೊಸ ಚಪ್ಪಲ್ ಐತೆ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ನಿಮ್ಗೆ ನೋಡೋಕೆ ಇಂದನೇ ಎಪಿಸೋಡ್. ಸೊ ಸೀನಿಯರ್ ಟ್ರಿಪ್ ಸಾಮನೆ ಅಂತ ಈಗಲ್ಲಿ ಹೋಗಿದ್ವಿರಿಪ್ಪ ಅಂತಂದ್ರೆ ನಮ್ಮ ದೋಸ್ತಿಗೆ ಡ್ರಾಪ್ ಮಾಡಕ್ರಿ. ಯಾಕಂತಂದ್ರೆ ನಮ್ಮ ದೋಸ್ತ್ ಬೇರೆ ಊರಿಗೆ ಹೊಂಟಿದ್ದ, ಅದ್ರ ಸಂಬಂಧ ಹೊಸ ಬಸ್ ಸ್ಟ್ಯಾಂಡ್ ಬಿಡಕ್ಕೆ ಹೋಗಿದ್ದೆ ಅವಂಗೆ. ಜಸ್ಟ್ ಅವ್ನು ಡ್ರಾಪ್ ಮಾಡಿ ನಾವೇ ರೈಡಿಂಗ್ ತೋರಿಸಲ್ರಿಪ್ಪ ಅಂತ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತ ಹುಬ್ಳಿ ಹೋಗ್ಬೇಕು ನಾನು. ಹಿಂಗೆಲ್ಲ ಸೀನಿಯರ್ ಐತ್ರಿ. ಇನ್ಕೆ ಚಾನಲ್ಗೆ ಹೊಸಬರದಿರಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರ್ರಿ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಇಲ್ಲೇ ಒಂದು ಸ್ವಲ್ಪ ನಮ್ಮ ಕಾರಿಂದ ಏನಾಗೈತ್ರಿಪ್ಪ ಅಂತ ಶಿರೋನದ್ದು ಪಿಕ್ಚರ್ ಆಗೈತ್ರಿ. ಎ ಸಿ ಪ್ರಾಪರಾಗಿ ವರ್ಕ್ ಆಗತ್ತಿಲ್ಲ ಅಂದ್ರೆ ಅದು ಎ ಸಿ ಏನು ಗ್ಯಾಸ್ ಹಾಕ್ಸಿದ್ರು ಲೀಕ್ ಆಗತೈತ್ರಿ. ಯಾಕಂದ್ರೆ ಅದು ಕೆಳಗೆ ಒಳಗಿಂದ ಏನೋ ವೈರನ್ನ ಏನೋ ಆಗಿರ್ಬೇಕು ಅನಿಸ್ತೈತ್ರಿ, ಕನೆಕ್ಷನ್ ಅದು ಕೆಳಗಿಂದ. ಅದನ್ನು ಚೆಕ್ ಮಾಡಿಸೋದೈತಿ. ಅದ್ರ ಸಂಬಂಧ ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ಮಾರ್ಕೆಟಿಗೆ ಹೊಂಟೈತಿ. ಅದು ಗ್ಯಾಸಿಂದ ಏನೇನು ಇಶ್ಯೂ ಐತಿ ನೋಡೋಣ ಅಂತದೆಲ್ಲ. ಇನ್ಕೆ ಚಾನಲ್ ಹೊಸಬ್ರು ಇದ್ರಿಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಅಂತಾರೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಭಾಳ ನನಗೆ ಮೆಸೇಜ್ಗಳು ಬರಾಕತ್ತಿದ್ದು. ಅದು ಏನ್ರಿಪ್ಪ ಅಂತ ನಾವು ಟ್ರಾವೆಲರ್ ಅದೇವಿ, ಸ್ಟೂಡೆಂಟ್ ಅದೇವಿ, ಆಫೀಸಿಗೆ ಅದು ಹೋಗ್ತೀವಿ. ನಮ್ದು ಜಿಮ್ಮದ ಡೈಲಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗತ್ತಿಲ್ಲ ಅಂತ. ಎದಕ್ರಿಪ್ಪ ಅಂತ ರೀಸನ್ ಭಾಳ ಮಂದಿ ಎಗ್ ಬಾಯ್ಲ್ ಮಾಡಕ್ಕೆ ಬರಂಗಿಲ್ಲ. ನಾನು ಹಿಡ್ದೆ ಅದ್ರ ಸಂಬಂಧ ಹಸಲ್ ಫ್ರೀ ಕುಕಿಂಗ್ ಸಲುವಾಗಿ ನಾನು ನಿಮಗೆ ಏನು ತೊಗೊಂಬಂದೇನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್ ಅಂತ. ಇದು ಮೇಡ್ ವಿತ್ ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಇದ್ರ ಕ್ವಾಲಿಟಿನೂ ಭಾಳ ಚಲೋ ಐತಿ ಮತ್ತು ಡ್ಯೂರೇಬಲ್ನೂ ಐತಿ. ಈ ಎಗ್ ಬಾಯ್ಲರ್ ಒಳಗೆ 8 ಎಗ್ ಅಟ್ ಎ ಟೈಮ್ ಬಾಯ್ಲ್ ಮಾಡ್ಬೋದು. ಅದ್ರ ಜೊತೆ ಏನ್ರಿಪ್ಪ ಅಂತ ನಿಮಗೆ ಸಾಫ್ಟ್ ಎಗ್ ಬೇಕ್ರಿಪ್ಪ ಅಂತಂದ್ರೆ ಜಸ್ಟ್ ಇದ್ರೊಳಗಿನ ಮೆಜರಿಂಗ್ ಕಪ್ ಒಳಗೆ 35 ml ಹಾಕ್ಬೇಕು. ಅಕಸ್ಮಾತ್ ಮೀಡಿಯಂ ಎಗ್ ಬೇಕಂತಂದ್ರೆ ನೀವು 55 ml ಹಾಕ್ಬೇಕು. ನಿಮಗೆ ಹಾರ್ಡ್ ಬಾಯ್ಲ್ ಬೇಕಂತಂದ್ರೆ ಪದ್ದಸರಿ ಇರ್ತೈತಿ 120 ml ಹಾಕ್ಬೇಕು. ನೆನ್ಪಿಟ್ಕೋರಿ. ನಿಮ್ಗೆ ಗುರ್ತೈತ್ರಿ ಇದ್ರ ಪವರ್ 500 ವ್ಯಾಟ್ ಐತಿ. ಅದ್ರ ಜೊತೆ 2 ವರ್ಷದ ವಾರಂಟಿನೂ ಬರ್ತೈತಿ. ಇನ್ನ ಏನ್ ಬೇಕು ನಿಮಗೆ? ಅಷ್ಟಲ್ಲ, ಇದ್ರೊಳಗೆ 3 ಟೈಪ್ಸ್ ಆಫ್ ಎಗ್ ಬಾಯ್ಲಿಂಗು ಮಾಡ್ಬೋದು, ಸಾಫ್ಟ್, ಮೀಡಿಯಂ ಮತ್ತು ಹಾರ್ಡ್. ಅಷ್ಟೇ ಅಲ್ಲ, ಅದ್ರ ಜೊತೆ ಪೋಚ್ಡ್ ಎಗ್ಸು ಮಾಡ್ಬೋದು. ಡು ಯು ಆಲ್ ನೋ ಇಟ್ ಕಮ್ಸ್ ವಿತ್ ಅ ಮೆಜರಿಂಗ್ ಕಪ್. ಅದ್ರ ಜೊತೆ ಒಂದು ಪಿಯರ್ಸಿಂಗ್ ಪಿನ್ನು ಐತಿ. ಇದರಿಂದ ಏನಾಕೈತ್ರಿಪ್ಪ ಅಂತ ಎಗ್ಗಿಂದ ಏನು ವೈಡರ್ ಪಾರ್ಟ್ ಇರ್ತೈತಲ್ಲ ಅಲ್ಲೊಂದು ಸಣ್ಣ ಹೋಲ್ ಮಾಡ್ಬೇಕಾಕೈತಿ. ಅದರಿಂದ ಎಗ್ ಕ್ರ್ಯಾಕ್ನೂ ಆಗಂಗಿಲ್ಲ ಮತ್ತು ಕುಕ್ ಭಾಳ ಫಾಸ್ಟ್ನೂ ಆಕೈತಿ. ಡು ಯು ಆಲ್ ನೋ ದಿಸ್ ಇಸ್ ಮೇಡ್ ಅಪ್ ಆಫ್ ಫುಡ್ ಗ್ರೇಡ್ ಮಟೀರಿಯಲ್. ಎದಕ್ರಿಪ್ಪ ಅಂತ ಇದು ಹೈಜೀನ್ ಮತ್ತು ಭಾಳ ಸೇಫ್ ಐತಿ ಕುಕಿಂಗ್ ಸಲುವಾಗಿ. ಅಷ್ಟಲ್ಲ, ಇದ್ರ ಲಿಡ್ ಟ್ರಾನ್ಸ್ಪರೆಂಟ್ ಐತಿ. ಇದ್ರೊಳಗೆ ಎಗ್ ಬಾಯ್ಲ್ ಆಗೋದು ನಿಮ್ಗೆ ಕಾಣ್ತೈತಿ. ಏನ್ರಿಪ್ಪ ಅಂತ ಎಗ್ಗದ ಏನ್ರಿಪ್ಪ ಅಂತಂದ್ರೆ ವೈಡರ್ ಏನ್ ಪಾರ್ಟ್ ಇರ್ತೈತಲ್ಲ ಅಲ್ಲಿ ಪಿಯರ್ಸಿಂಗ್ ಮಾಡ್ಬೇಕ. ಇದೇನ್ ಮೆಜರಿಂಗ್ ಕಪ್ ಐತಲ್ಲ ಅದ್ರ ಹಿಂದೆ ಒಂದ್ ಸಣ್ಣ ಪಿನ್ ಇರ್ತೈತಿ. ಇದು ಎಗ್ ಐತಿ, ಇಲ್ಲಿ ಮ್ಯಾಗ ಐತಲ್ರಿ ಎಲ್ಲಕ್ಕಿನ್ನ ದೊಡ್ಡ ಪಾರ್ಟ್. ಹಿಂಗ್ ಮಾಡಿ ಹಿಂಗೆಲ್ಲ ಸಣ್ಣ ತೂತ್ ಮಾಡ್ಬೇಕು. ಇದೇನ್ ಹೋಲ್ ಮಾಡಿದ ಪಾರ್ಟ್ ಐತಲ್ಲ ಇದನ್ನ ಮ್ಯಾಗ್ ಪ್ಲೇಸ್ ಮಾಡ್ಬೇಕು. ಹಿಂಗ ಬರ್ರಿ ಆನ್ ಮಾಡೋಣ ಅಂತ. ನಿಮ್ ಗುರ್ತ ಈ ಮೆಜರಿಂಗ್ ಕಪ್ ಒಳಗ ಡಿಫ್ರೆಂಟ್ ಮೆಜರ್ಸ್ ಅದಾವ. 120 ml ಹಾಕಿದ್ರಿಪ್ಪ ನೀರ್ ಅಂತಂದ್ರೆ ಎಲ್ಲಕ್ಕಿನ್ನ ಹಾರ್ಡ್ ಬಾಯ್ಲ್ ಆಕೈತಿ. 85 ml, 55 ml, 35 ml ಎಲ್ಲಕ್ಕಿನ್ನ ಸಾಫ್ಟ್. ನಮಗೆ ಹಾರ್ಡ್ ಬೇಕಾಗೈತಿ, ಅದಕ್ಕೆ ನಾ 120 ml ನೀರು ಹಾಕ್ತೇನೆ ಅಂತ. ಬರ್ರಿ ಏನ್ರಿಪ್ಪ ಅಂತಂದ್ರೆ ಎಗ್ ಹ್ಯಾಚ್ ಮಾಡತ್ತೀನಿ.
ಆ್ಯಂಡ್ ಎಗ್ ಬಾಯ್ಲ್ ಮಾಡಿದ್ಮ್ಯಾಗ ನೀವು ನೋಡ್ಬೋದು ಇಲ್ಲೊಂದು ಸ್ವಲ್ಪ ಸ್ಟೇನ್ ಆಗಿರ್ತೈತಿ. ಈ ಸ್ಟೇನ್ ರಿಮೂವ್ ಮಾಡೋದು ಭಾಳ ಸಿಂಪಲ್. ಅಕಸ್ಮಾತ್ ನಿಮ್ಮ ಕಡೆ ವಿನೆಗರ್ ಐತ್ರಿಪ್ಪ ಅಂತ ಜಸ್ಟ್ ವಿನೆಗರ್ ಪೋರ್ ಮಾಡಿ ಒಂದು 5 ಮಿನಿಟ್ಸ್ ಬಿಡ್ರಿ. ಜಸ್ಟ್ ವೈಪ್ ಮಾಡಿಬಿಟ್ರೆ ಹೋಗ್ಬಿಡ್ತೈತಿ. ಅದನ್ನ ಬಿಟ್ಟು ತಂತಿ ಗಿಂತಿ ಅದು ಹಚ್ಚಿದೆ ಬ್ರಷ್ ಹಚ್ಚಿ ಅಂತೂ ಮೊಟ್ಟ ಮಾಡಕ್ಕೆ ಹೋಗ್ರಿ. ಯಾಕಂತಂದ್ರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಕೈತಲ್ರಿ ಅದ್ರೊಳಗೆ ಭಾಳ ಪಿಕ್ಚರ್ ಆಕೈತೆ. ಅದ್ರ ಸಂಬಂಧ ಹೇಳ್ತೀನಿ ನಿಮ್ಗೆ. ಜಸ್ಟ್ ವಿನೆಗರ್ ಅಪ್ಲೈ ಮಾಡಿರಿ. ವಿನೆಗರ್ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಡ್ರಿ. ಜಸ್ಟ್ ವೈಪ್ ಆಫ್ ಮಾಡಿರಿ, ಮುಗಿದೋತ. ಈಗ ನೆಕ್ಸ್ಟ್ ಏನು ಮಾಡೋಣ್ರಿಪ್ಪ ಅಂತ ಎಗ್ ಪೋಚಿಂಗ್ ಮಾಡ್ತೇನಂತ ಬರ್ರಿ. ಎಲ್ಲಕ್ಕಿಂತ ಫಸ್ಟ್ ಒಂದು ಕಪ್ ನೀರು ಹಾಕ್ರಿ. ಅದಾದ್ಮ್ಯಾಗ ಎಗ್ ಟ್ರೇ ಇಡ್ರಿ. ಅದ್ರ ಮ್ಯಾಗ ಪೋಚರ್ ಟ್ರೇ ಇಡ್ರಿ. ಅದಾದ್ಮ್ಯಾಗ ಏನ್ರಿಪ್ಪ ಅಂತ ನಾ ಬರೀ ಒಂದೇ ಎಗ್ ಹಾಕಕತ್ತೀನಿ ಡೆಮೋ ಸಂಬಂಧ. ಆ್ಯಂಡ್ ಸ್ವಲ್ಪ ಬಿಟ್ಕೊಳ್ಳಿ ಎಗ್ ಬಾಯ್ಲ್ ಆಕೈತಿ. ನೀವು ನೋಡ್ಬೋದು ಏನು ಮಸ್ತ್ ಬಂದೈತೆ ಅಂದ್ರೆ ಮಸ್ತ್ ಬಂದೈತಿ. ಸೆಕೆಂಡ್ ಏನು ಮಾಡತ್ತೇನೆ ಅಂತ ಮತ್ತೆ ಒಂದು ಕಪ್ ನೀರು ಹಾಕತ್ತೀನಿ. ಮತ್ತೆ ಟ್ರೇ ಅದು ಇಟ್ಟು ಏನು ಮಾಡತ್ತೇನೆ ರೀ ಸ್ವೀಟ್ ಕಾರ್ನ್ ಸ್ವೀಟ್ ಪೊಟ್ಯಾಟೊ ಕುಕ್ ಮಾಡಕತ್ತೀನಿ. ಒಂದೇ ಸಲ ಏನ್ರಿಪ್ಪ ಅಂತ ಪೂರ ಪರ್ಫೆಕ್ಟಾಗಿ ಆಗಿದ್ದಿರ್ಕಿಲ್ಲ. ಅದ್ರ ಸಂಬಂಧ ರಿಪೀಟ್ ಮಾಡಿದೆ ನಾನು. ಆ್ಯಂಡ್ ನೋಡ್ಬೋದು ನೀವು ಏನು ಬರೋಬ್ಬರ ಅಂದ್ರೆ ಬರೋಬ್ಬರ ಬಂದೈತಿ. ಸ್ವೀಟ್ ಪೊಟ್ಯಾಟೊ ಆಯ್ತು ಸ್ವೀಟ್ ಕಾರ್ನ್ ಆಯ್ತು ಭಾಳ ಮಸ್ತ್ ಬಂದೈತಿ. ಆಲ್ರೆಡಿ ನೀವು ನೋಡಿದ್ರಿ ಎಗ್ ಹೆಂಗೆ ಬಾಯ್ಲ್ ಮಾಡ್ಬೇಕಂತ. ಅದು ಯಾವ ಪ್ರಾಡಕ್ಟ್ ರೀಪ್ಪ ಅಂತ ಅಗಾರೋದವ್ರದ್ದು ಎಗ್ ಬಾಯ್ಲರ್. ಆ್ಯಂಡ್ ಭಾಳ ಸಿಂಪಲ್ ಐತಿ. ಅಕಸ್ಮಾತ್ ನೀವು ಹಾಸ್ಟೆಲ್ದಾಗ ಅದಿರಿಪ್ಪ ಅಂತಂದ್ರೆ ಅದು ಹೇಳಿಸಿ ಮಾಡಿಸಿದಂಗೆ ಹಿಂಗೆಲ್ಲ ಸೀನ್ ಐತ್ರಿ. ಬರ್ರಿ ಸ್ಟೇಟ್ಯೂನ್ ಆಗಿರಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇದಕ್ಕೆ ಹೋಗೋದಿತ್ತಲ್ರಿ, ಅದಕ್ಕೆ ಕ್ಯಾನ್ಸಲ್ ಆಗಿಬಿಟ್ಟೈತಿ. ಎಲ್ಲ ಹೋಗೋದಿತ್ತಲ್ಲ ಗಾಡಿದು ಗ್ಯಾಸ್ ತೋರ್ಸಕ್ಕೆ. ಅದು ಮೋಸ್ಟ್ಲಿ ಅವ್ರಿಗೆ ಕಾರ್ ಕೊಡೋದಕ್ಕೈತೆ ಅಂತಂದು ಒಮ್ಮೆ ಸಡನ್ನಾಗಿ ನೆನಪು ಬಂತು. ಅದ್ರ ಸ್ವಲ್ಪ ಕಾರ್ ತೊಗೊಂಡು ವಾಪಸ್ ಮನೆಗೆ ಬಂದೇವಿ. ಸ್ಕೂಟಿನೂ ತೊಗೊಂಡೋಕೈತೆ ಜೊತೆಗೆ. ಎದಕ್ರಿಪ್ಪ ಅಂತ ಇನ್ ಕೇಸ್ ಕಾರ್ ಕೊಡೋದು ಬಂತಂದ್ರೆ ಒಂದು 2 ತಾಸಿಗೆ ಕಾರ್ ಅಲ್ಲೇ ಕೊಟ್ಟು ನಾವು ಸ್ಕೂಟಿದಾಗ ವಾಪಸ್ ಬರೋಕೆ ಪ್ಲಾನ್ ಐತಿ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ಸ್ಟೇಟ್ಯೂನ್ ಆಗಿರಿ. 2000 years later. ನಮ್ಮ ಗಾಡಿ ಎಲ್ಲೈತ್ರಿ ಈಗ ನೆಕ್ಸ್ಟ್ ಇದನ್ನ ತೊಗೊಳಕ್ಕೆ ಹೇಳಾರೆ. ಇಲ್ಲೇ ಇದು ಯಾವ್ದೈತಿ ಫಿಯಟ್ ಯಾವ್ದೈತಿ ಇದು ನೆನಪ ಯಾರೇ ನಾನು ಫಿಯೆಸ್ಟ್ ಐತಿ. ಇದು ಫಿಯಟ್ ಫಾರ್ಡ್ ಫಿಯೆಸ್ಟ್ ಐತಿ. ಇಂಡ ಈಗ ನೆಕ್ಸ್ಟ್ ನಮ್ಮ ಶಿರಾನದ್ದು ಅದು ಲೀಕ್ ಆಗೈತೆ ಅಂತ ಅಂದಿರೋರು ಹೋದ ಸಲ ಎಲ್ಲಿ ಲೀಕ್ ಆಗತ್ತೆ ಗುರ್ತಾಗಬೇಕದು. ಹಂಗೇನ್ರಿ ಇಡ್ಬೇಕಂತ ಗಾಡಿ ಬಿಟ್ಟು ಹೋಗೋಣಂತ ಸ್ಕೂಟಿ ತೊಗೊಂಡು ಗಾಡಿಗಳು ಎಲ್ಲ ಗ್ಯಾಸ್ ಅವೆಲ್ಲ ಎಷ್ಟು ಕ್ಯೂಟ್ ಐತಲ್ಲ ಅದು ರೇವಾ. 2 ಮಂದಿ ಸೀಟಿಂದ ಇದುವರೆ 2 ಮಂದಿ ಇಲ್ಲ ಹಿಂದೂ ಐತೆ ಸೀಟ್. ಕಾಲೇಜಿಗಿಂತ ಅದು ಇದ್ರಾಗ್ತಾರೆ ಮಜಾ ಇರ್ತದಲ್ಲ ಅದು. ನಮ್ದು ಏನ್ರಿಪ್ಪ ಅಂತಂದ್ರೆ ನಮ್ಮ ಶಿರಾನ್ ಇಲ್ಲೇ ಬಿಟ್ಟು ಹೊಂಟೇವಿ. ಅದೇನೋ ಒಂದು 5 ರಿಂದ 10 ನಿಮಿಷ ಬೇಕಂತೆ. ಇಲ್ಲೊಂದು ಸ್ವಲ್ಪ ಕೆಲಸ ಐತ್ರಿಪ್ಪ ಒಂದು ಸ್ವಲ್ಪ ಅದ್ರ ಸಂಬಂಧ ಅಲ್ಲಿ ಹೊಂಟೈತಿ. ಗ್ಯಾಸ್ ಒಂದು ಲೀಕ್ ಆಗಲಿಲ್ಲ ಅಂದ್ರೆ ಎಂಥ ಚಿಲ್ಲ ತಂಪಡಿತೈತೆ ಹೇಳಿ ವಿಜಯದವಾಗ. ಹಾಂ ನಾ AC ಇರ್ಲಾರ್ದು ಅಡ್ಡಾಡಂಗಿಲ್ಲ. ಯಾಕಂದ್ರೆ ಕಾಲೇಜ್ ಆಮ್ಯಾಗ ಇದೊಂದು ಆತಂದ್ರೆ ನಮ್ಮ ಅಪ್ಪರಿಗೆ ಮಾತಾಡಿಸಿ ಟಿಂಟ್ ಒಂದು ಹೊಡಿಸ್ಬಿಡ್ತೇನೆ. ಟೆಂಟ್ ಬರೈತೆ ಮಾಲೂಮೇನ ಟೆಂಟ್ ಮುಂದೆಯಿಂದ ಮ್ಯಾಗ ಕೆಳಗೆ ಎಲ್ಲ ಟಿಂಟ್ ಹೊಡಿಸ್ಬಿಡಿದೆ. ಮಸ್ತ್ ಚಿಲ್ಲಿಂಗ್ ವೈಬ್ಸ್ ಆಗೋದು. ಒಂದು ಬರೀ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿ. ಅದು ಇನ್ನೊಂದು ಏನು ಕೆಲಸ ಐತಲ್ರಿ ಅದು ಆಗಲಿಲ್ಲ ರೀಪ. ಅದು ಎಲ್ಲಿ ಹೋಗಿದ್ವಲ್ಲ ಅದು ಅಂಗಡಿ ಬಂದು ಆಗ್ಬಿಟ್ಟಿತ್ತೆ. ಅದಕ್ಕೆ ಮತ್ತಿನ್ನು ಅದು ಅಂಗಡಿ ಬಂದು ಐತೆ. ಅದು ಈಗ ನೆಕ್ಸ್ಟ್ ಇರೋದು ಹೆಡ್ ಪೋಸ್ಟ್ ಕಡೆ ಬಂದು ಐತ್ರಿ. ಬಿಟ್ಟರೆ ವಿದ್ಯಾನಗರಲ್ಲ ಗಾಂಧಿನಗರ ವಿದ್ಯಾಗಿರಿದಾಗ ಐತ್ರಿ ವಿದ್ಯಾಗಿರಿ. ಅದ್ರ ಸಂಬಂಧ ಇಲ್ಲಿ ಯಾವುದೋ ಅಂಗಡಿ ಓಪನ್ ಇಲ್ಲ, ಎಲ್ಲ ಬಂದಾಗ್ಯಾವ. ಮತ್ತು ಅಲ್ಲೇ ಕಾರ್ ಹಾಂ ವಿದ್ಯಾಗಿರಿನೂ ಇಲ್ಲಾಂದ್ರೆ ಇನ್ನೊಂದು ತಾಸಿಗೆ ಅಲ್ಲೇ ನಮ್ಮ ಮನೆ ಕಡೆ ಓಪನ್ ಆಕೈತ್ರಿ. ಅಲ್ಲೇ ಹೋಗ್ಬಿಡೋಣಂತೆ. ಆ್ಯಂಡ್ ಹೋಗಿ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ವಾ ಏನು ಹೊಡಿತೀಪ್ಪ ಗಾಡಿ ತುಗ್ಗ. ಇವ್ ಗಾಡಿ ಹೊಡ್ಯಾಕೆ ಬರಲ್ರಿ ಹುಡುಗಗೆ. ನಮಗೆ ನೋಡ್ರಿ ಸೊಟ್ಟ ಪಟ್ಟ ಹೊಕ್ಕ ನೀವು. ನಾ ಹಿಂಗೆ ಮಾಡ್ಬೇಕೈತಿ. ಅದ್ರಾಗದೆ ನಮ್ಮ ಸ್ಕೂಟಿದು ಏನಾಗೈತ್ರಿ ಸಾರ ಅದಂದ್ರೆ ಐಡ್ಲಿಂಗ್ ಕಡಿಮೆ ಐತ್ರಿ. ಆಯ್ಡ್ಲಿಂಗ್ ಅಂತಾರೆ ಅದಕ್ಕೆ. ಅಂದ್ರೆ ಅದು ಕಾನ್ಸ್ಟೆಂಟ್ ಗಾಡಿ ಚಾಲು ಮಾಡಿ ಡಿಗ್ ಅನ್ನುವಲ್ತ ದುಡುಕ್ಕನ ಬಂದಾಗೈತಿ. ಎಲ್ಲೇ ದುಡುಕ್ಕನ ಅದೇ ಇಲ್ಲೇ ಎಲ್ಲೋ ನಟ್ಲೆ ಮಾಡೋದೈತದ. ಅದರ ಸಂಬಂಧ ಹಿಂಗೆಲ್ಲ ಸೀನಿಯರ್ ಐತ್ರಿ. ಬರೀ ಎಲ್ಲ ಕಾರ್ ಕಡೆ ಹೋಗೋಣ. ಅಗರ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಸಿಗೋಣಂತೆ. ಸ್ಟೇಟ್ಯೂನ್ ಆಗಿರ್ತಾನೆ. ಇಲ್ಲ ಇಲ್ಲ ಅದ ತಡಿ 15ಕ್ಕೆ ಐತ್ರಿ ಫ್ಯಾಮಿಲಿ. ಅದು ಈಗ ಗೇಜ್ ಇಲ್ಲ ಐತಲ್ರಿ. ಈಗ ಎಷ್ಟು ಐತೆ ಅಷ್ಟೇ ಇರ್ಬೇಕು. ಸ್ವಲ್ಪ ಹಿಂದೆ ಹೋತಂತಂದ್ರೆ ಪಿಕ್ಚರ ನೋಡ್ರಿ ಹಂಗಾರೆ ಎಲ್ಲ ಲೀಕ್ ಐತೆ ಅಂದಂಗೆ. ರಾಯರೇ ಲೀಕ್ ಒಂದು ಆಗಬಾರ್ದ್ರಪ್ಪ. ಲೀಕ್ ಇಲ್ಲ ಅಂತ ಭಾಳ ಚಲೋ ಆಕೈತಿ. ನಿಮ್ಮ ಕಾರ್ ಐತಲ್ಲ ಶಾಡೋದ ಸ್ಟೇರಿಂಗ್ ಮ್ಯಾಗ ಒಂದು ರೇಡಿಯಂ ಹಾಕ್ಸಿ. ನಾ ಹೇಳ್ತೇನೆ ಬೆಸ್ಟ್ ಐತೆ ನೋಡೋದು. ಅದನ್ನು ಕೇಳಿದೆ ನೀ ಪಕ್ಕ ಹಾಕಿಸಿ. ನನ್ನ ಹುಡುಗಿ ಗಲ್ಲ ಸಫೇದ್ ಕಪಡ ಹಂಗೆ ಹಾಕಿಸಿ ನಮ್ಮ ಹುಡುಗಿ ಗಲ್ಲ ಅಂತ ಬರ್ಸಿ ಸ್ಟೇರಿಂಗ್ ಮ್ಯಾಗ. ಅಂದ್ರೆ ಅದು ಸ್ಟೇರಿಂಗ್ ಮುಡಿದಾಗ ಒಂದ್ಸಲ ನಿಂಗೆ ಏನು ಯೋಚನೆ ಆಕೈತಿ ಅಂದ್ರೆ ನಿಮ್ಮ ಹುಡುಗಿ ಗಲ್ಲ ಮುಟ್ಟಾತಿ ಅಂತ ನನಗೆ. ಅಯ್ಯೋ ಹಚ್ಕೊಳ್ಳೋದು ನೋಡ್ರಿ ನೀವು ಬೇರೆ ಬರ್ಸಿ ಮತ್ತೆ ಅದಷ್ಟೇ ಬರುತ್ತೆ. ಏನೇಳ ನಮ್ಮ ಹುಡುಗಿ ಗಲ್ಲ ಹೆಂಗೆ ಬರ್ಸಿ. ನಾನೇ ರೊಕ್ಕ ಕೊಡ್ತೇನೆ. ಅಲ್ಲಿ ನಿಂದು ಸ್ಟೇರಿಂಗ್ ದೊಡ್ಡದೈತಿ ಬಾ ಅಲ್ಲೇ ಬರ್ಸೋಣ ಅಂತ ಬಾ. ನಾನು ಹುಡುಗಿ ಗಲ್ಲ ಅಂತ ಬರ್ಸೋಂಗಿಲ್ಲ. ತಂದೆ ತಾಯಿಯ ಆಶೀರ್ವಾದ ಅಂತೇನೆ. ನಮ್ಮ ತಂದೆ ತಾಯಿಯ ಕಾಲು ಅಂತ ಬರೀತೇನೆ. ಸ್ಟೇರಿಂಗ್ ಹಿಡ್ದಾಗ ನಮ್ಮ ತಂದೆ ತಾಯಿ ಕಾಲು ಮುಟ್ಟಿದಂಗೆ ಅನ್ಸ್ಬೇಕು. ನೀ ಹುಡುಗಿ ಗಲ್ಲಾನು ಬರ್ಸ. ನೀ ಅದಕ್ಕೆಲ್ಲ ಹಾಕದಿ ನೀಲ ಹಾಕಿದಿ. ಹುಡುಗಿ ಇದ್ಲಂದ್ರೆ ತಮ್ಮ ನಾನು ಬರ್ಸಿದ್ದೆ. ಹುಡುಗಿಲ್ಲ ನೀವು ಹುಡುಗಿ ಇದ್ರೂ ಇಷ್ಟು ನಾಟಕ ಮಾಡ್ತೀನಿ. ಎಕ್ಸಾಕ್ಟ್ಲಿ ಆಯ್ತು. ಲೈಟ್ ಆಗೋದು ಕಮ್ಮಿ ಆಗೈತು. ಹೋಗ್ಲಿ ಬಿಡ್ಲಿಯಪ್ಪ ಸುಮ್ಮನೆ ನೀ ನೋಡ ಮಗ. ಇಲ್ಲ ಎಲ್ರ ಇನ್ನೊಂದು ತಗಡು ಜಂಗ್ ಹಿಡದತ್ತಾನ ಮತ್ತೆ ಎಲ್ರ ಅಷ್ಟೇ. ಹೆಂಗೆ ಗೊತ್ತಾಕೈತಿ ತಳಗೆ ಇಲ್ಲಿ ಕಾಣ್ತೈತೆ ನೋಡಿ ಜಿಂಗ್ ಇಲ್ಲೊಂದೇನೋ ಐತಲ್ಲ ಇದು ಹಾಟಿಂದ ಮಗ. ಅಲ್ಲ ಮತ್ತೆ ಎಲ್ಲ ಗಾಡಿಗಳು
ಅದ ಒಂದು ಹಾಟ್ ಅಂದ್ಕೊಳ್ಳಿ ಕ್ರಾಕ್ಸ್ ಏನೋ ಕಿತ್ತದಂತೆ ನೋಡ್ರಿ. ನಾ ಏನು ಅನ್ನತೀನಿ ಫೆವಿಕ್ವಿಕ್ಕೆಲ್ಲ ಗಮ್ ಹಚ್ಚಪ್ಪ ಅದಕ್ಕೆ ಅನ್ನತೀನಿ. ಇವೇನು ಮಾಡೋದಾನಂತಂದ್ರೆ ಚಪ್ಪಲ್ ಅಂಗಡಿ ಹೋಗ್ತಾನಂತೆ, ಅವ್ರಿಗೆ ಹೋಗಿ ಹೊಲಿಸ್ತಾನಂತೆ. ಅಲ್ಲಿ ಲೆದರ್ ಅಲ್ಲಿ ಅದು ಹೊಲ್ಯಾಕ ರಬ್ಬರ್ ಅದ ಕಿತ್ತ ಬಿಡ್ತೈತೆ. ಅದು ಹೆಂಗೆ ಹೊಲಿಸ್ತಿ ಅದಕ್ಕೆ ಗಮ್ ಮನ್ಯಾಗ ನಾನೇ ಕೊಡ್ತಿಲ್ಲ. ನಾವು ಜಲ್ಲಿ ಅಡಿಕೆ ತಿನ್ಕೊ ಅಂತ ಈ ಕಡೆ ಒಂದು ಬರ ಹೊಂಟಿದ್ವಿ ರೀ ನಾವು. ಅದ್ರಾಗ ರಾವಣಗ ಇವಂಗ ಏನು ವ್ಯತ್ಯಾಸ ಗುರ್ತನ್ರಿ. ರಾವಣಗ 10 ತಲೆಗಳಿದ್ವು, ಬಟ್ ಅವ್ನ ಕಣ್ಣು ಈ ನನ್ನ ಮಗಗೆ ಒಂದೇ ಕಣ್ಣು ಐತಿ. ಹಾದೇ ಹೋಗೋರು ನೋಡ್ತಾನ್ರಿ, ನೀವೇ ತಿಳ್ಕೊರಿ. 2 hours later. ಆ್ಯಂಡ್ ಆಫ್ಟರ್ 2 hours ಆದ್ಮ್ಯಾಗ ನಮ್ದು ಗ್ಯಾಸಿನ ಚಾಲು ಆಕೈತ್ರಿ. ಮಷಿನ್ ತೊಗೊಂಬಂದಾರ, ಈಗ ಚಾಲು ಆಕೈತೆ ನೋಡ್ರಿ. ಲೀಕ್ ಏನು ಇಲ್ಲ ಅಂತ ಪುಣ್ಯಾಕ ಬಂತಿರಲ್ಲ ಮಷಿನ್. ಇಲ್ಲ ಸರಿ ತೋರ್ಸೋಣ ಬರ್ರಿ. 2 ತಾಸು ಆದ್ಮ್ಯಾಗ ನಮ್ಮ ಪಾಳಿ ಬಂದೈತಿ. ಇರೋನದು ಏನಾಗೈತೆ ಅಂದ್ರೆ ಕೆಳಗಡೆ AC ಏನೋ ಪ್ಲಗ್ ಇರ್ತೈತೆ ಅಂತ, ಪ್ಲಗ್ ಆಫ್ ಆಗೈತೆ ಅಂತ. ಅದ್ರ ಸಂಬಂಧ AC ಬರೋಲ್ಕಂತ ಅದಕ್ಕೆ ಪ್ಲಗ್ ಆನ್ ಮಾಡಕ್ಕೆ ಹೋಗ್ಯಾರ ನೋಡ್ರಿ. ಈಗ ಪ್ಲಗ್ ಆನ್ ಮಾಡ್ಬೇಕಂತ AC ಇದೆ. ಯಾಕಂದ್ರೆ ಅದು ಎಕ್ಸಿಲರೇಟ್ ಮಾಡಿದಾಗ ಫ್ಲಕ್ಚುಯೇಷನ್ ಆಗ್ಬೇಕಂತ. ಟೈಮ್ ನೋಡ್ರಿ 6:29 ಆಗೈತಿ. ಹೋಗ್ಬಾರ್ ದ ಬೆಸ್ಟ್ ಫ್ಯಾಮಿಲಿ ಸ್ಟೇಟ್ ಆಗೈತಿ. A few moments later. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತ ಈಗ ಜಸ್ಟ್ ಬಂದೈತೆ ಮನೆಗೆ. ಆ್ಯಂಡ್ ಸೀನ್ ಏನಾಗೈತ್ರಿಪ್ಪ ಅಂತಂದ್ರೆ ನಮ್ಮ ಶಿರೋನಿದ್ದ ನಡುವೆ ಒಮ್ಮೆ ಸೌದತ್ತಿಗೆ ಹೋದಾಗ ನಮ್ದು ಬೆಲ್ಟ್ ಕಟ್ ಆಗೈತೆ ರೀ ಕಾರಿಂದ. ಆತ್ರಿ ಅಂದ್ರದ ನಮ್ಮ ಯಾರು ಡ್ರೈವರನ್ನ ಕರ್ಕೊಂಡು ಹೋಗಿದ್ನಲ್ಲ ಅವ್ನು ಬರೀ 3ನೇ ಗೇರ್ನಾಗ ಹೊಡೆದಾನ. ಬೆಳಗಾವ್ ಗೀಳಗಾವ್ ಅಡ್ಡಾಡೆಲ್ಲ ಬರೀ 3 ಗೇರ್ನಾಗ ಹೊಡೆದಾನಲ್ಲ. ಆ ಟೈಮ್ ಒಳಗೆ ಏನಾಗಿತ್ತು ಫ್ಯಾಮಿಲಿ ಅಂತಂದ್ರೆ ನಮ್ದು ಡೈನಮೋ ಬೆಲ್ಟ್ ಕಟ್ ಆಗಿತ್ತು. ಅಂದ್ರೆ ಗಾಡಿ ರನ್ ಆಗೋ ಟೈಮ್ನಾಗ ಬ್ಯಾಟ್ರಿ ಚಾರ್ಜ್ ಆಕೈತೆ ರೀ. ಅದ್ರದ್ದು ಬೆಲ್ಟ್ ಏನಾಗಿತ್ತು ಕಟ್ ಆಗಿತ್ತು. ಯಾಕಂದ್ರೆ ಆ ಡ್ರೈವರನ್ನ ಕಂಟಿನ್ಯೂ ಬರೀ 3 ಗೇರ್ನಾಗ ಹೊಡೆದಾನ ರೀ. ವಿಚಾರ ಮಾಡ್ರಿ, 4ನೇ ಗೇರ್ ಭಾಳ ಲೇಟ್ ಹಾಕವ. ಮಾಡಿದ್ಮ್ಯಾಗ ಹಾಕವ. ಅವಾಗ ಗಾಡಿ ಸೌಂಡು ಚೇಂಜ್ ಆಗಿತ್ತು, ಕೂಲೆಂಟ್ ಬ್ಲಾಸ್ಟ್ ಆಗಿತ್ತು, ಕೂಲೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು, ಲೀಕ್ ಆಗಿಬಿಟ್ಟಿತ್ತು. ಹಿಂಗೆಲ್ಲ ಸೀನಾಗ ಬೆಲ್ಟ್ ಹೋಗಿತ್ತು. ಹುಡುಕ್ಯಾಡಿ ಸೌದತ್ತಿ ಒಳಗೆ ಹಂಗೆ ಹಿಂಗೆ ಮಾಡ್ಕೊಂಡು ಟೋ ಮಾಡ್ಕೊಂಡು ಸೌದತ್ತಿ ಮಟ್ಟ ತೊಗೊಂಬಂದಿವಿ ರೀ ಅದನ್ನು. ಆ ಟೈಮ್ನಾಗ ಅದನ್ನು ಏನು ಮಾಡ್ಯಾರ ಅಲ್ಲಿ ಸೌದತ್ತಿ ಒಳಗೆ ಬೆಲ್ಟ್ ಅಂತಂದ್ರೆ ಬೆಲ್ಟ್ ಕರೆಕ್ಟ್ ಅಂತ ತೆಗೆದು ಹಾಕಿಲ್ಲ ಮ್ಯಾಗ ಹಾಕ್ಯಾರ, ಡೈರೆಕ್ಟ್ ಜಾಯಿಂಟ್ ಆಗ್ಬಿಟ್ಟೈತಿ. ಅದ್ರ ಸಂಬಂಧ ಕಂಪ್ರೆಸರ್ ಆನ್ ಆಗೇ ಇಲ್ಲ. ಮತ್ತು ರಾಣೆಬೆನ್ನೂರಿಗೆ ಒಂದು ಪಪ್ಪ ಹೊಂಟಿದ್ರೆ ಆ ಟೈಮ್ನಾಗೂ ಕಟ್ಟಾಗಿತ್ತು. ಒಂದು ವರ್ಷ ಆದ್ಮ್ಯಾಗ ಅದು ಮ್ಯಾಗ ಡೈರೆಕ್ಟ್ ಹಾಕ್ಯಾರಲ್ಲ, ಅದೇನಾಗೈತೆ ಕಂಪ್ರೆಸರ್ ಬಂದಾಗೈತೆ ರೀ. ಕಂಪ್ರೆಸರ್ ಹಾಕ್ಸ್ಬೇಕಂದ್ರೆ 12,000 ರೂಪಾಯಿ ಅಂತೆ. ಅದಾದ್ಮ್ಯಾಗ ಸರ್ವಿಸ್ ಕಾಸ್ಟ್ ಬೇರೆ ಅಂತ, ಲೇಬರ್ ಕಾಸ್ಟ್ ಬೇರೆ ಅಂತೆ. ಅದಾದ್ಮ್ಯಾಗ AC ಗ್ಯಾಸ್ 1,200 ರೂಪಾಯಿ ಅಂತ. ಇಷ್ಟೆಲ್ಲ ಆದರೆ 8,500 9,500 ರೂಪಾಯಿ ಮಟ್ಟ ಬಂದರೆ ಇದಂತೆ. ಆ ಟೈಮ್ನಾಗ ಚೆಕ್ ಮಾಡೋ ಟೈಮ್ನಾಗ ಕೆಳಗಿನ ಪೈಪು ಹೋಗಿತ್ತು, ಅದಾದ್ಮೇಲೆ ಮುಂದಿನ ಕಂಡೆನ್ಸರ್ ಹೋಗಿತ್ತು ಅಂದ್ರೆ ಮತ್ತು 3,500-4,000 ರೂಪಾಯಿ ಅಂತ. ಎಲ್ಲ ಕೂಡ 20,000 ರೂಪಾಯಿ ಮತ್ತೆ ಇನ್ವೆಸ್ಟ್ ಮಾಡೋದು ಐ ಡೋಂಟ್ ಥಿಂಕ್ ಸೊ ಇಟ್ಸ್ ವರ್ತ್. ಅದರ ಸಂಬಂಧ ಏನಂದೇವಿ ಈಗ ಸದ್ಯ ಮಟ್ಟಿಗೆ ಎಲ್ಲಿ ಮಟ್ಟ ನಡೀತೈತಿ ನಮ್ಮ ಶಿರೋನಲ್ಲಿ ಮಟ್ಟ ನಡೆಸೋದು ಮುಂದೆ. ಆ್ಯಂಡ್ ಓಪರ್ ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇಟ್ ಆಗಿರಿ. ಈಗೆಲ್ಲ ಹೊಂಟಿದ್ರಿಪ್ಪ ಅಂತ ಒಂದು ಸ್ವಲ್ಪ ಹೊರಗೆ ಒಬ್ಬರನ್ನಂತ ಒಂದು ಸ್ವಲ್ಪ ಪರ್ಸನಲ್ ಟೈಮ್ ಸ್ಪೆಂಡ್ ಮಾಡೋಣಂತೆ. ನಿಮ್ಗೆ ರಾತ್ರಿ ಸಿಗ್ತಾನಂತೆ. ಆ್ಯಂಡ್ ಸ್ಟೇಟ್ ಆಗಿರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಭಾಳ ಮಂದಿ ಕೇಳಾಕತ್ತಿದ್ರಿ, ಅಣ್ಣ ಟಪ್ರಿ ಎಲ್ಲಿ ಬರ್ತೈತಿ, ಅದು ಮ್ಯಾಗಿ ಅನ್ನ ಹಾತಿರಲ್ಲ, ನೀವು ಟಪ್ರಿ ಎಲ್ಲ ಐತಿ ಅಂತ. ಹಿಂಗಿಂದ ನುಗ್ಗಿಕೆರೆ ಹೋಗ್ಯಾರಿ ಫ್ಯಾಮಿಲಿ ನಾವು. ಇದಕ್ಕೆ ತೇಜಸ್ವಿನಿ ಬ್ರಿಡ್ಜ್ ಅಂತಾರೆ. ತೇಜಸ್ವಿನಿ ಬ್ರಿಡ್ಜ್ ಐತ್ರಿ ಫ್ಯಾಮಿಲಿ. ಇಲ್ಲಿಂದ ಹಿಂಗೆ ಕೆಳಗೆ ಇಳಿದೈತ್ರಿ. ಇಲ್ಲಿಂದ ಒಟ್ಟ ಎಲ್ಲೂ ಹೊಳಂಗಿಲ್ಲ ರೀ. ಇಲ್ಲಿಂದ ಹಂಗೆ ಸೀದಾ ಹೋಗುದ್ರಿ. ಸೀದಾ ಹೋದ್ಕೊಳ್ಳೆ ಅಲ್ಲಿ ಬಂಡೆಮ್ಮನ ಗುಡಿ ಐತಿ, ತೋರ್ಸೇನ ಬರ್ರಿ. ಅಲ್ಲಿಂದ ಬಂದ್ಕೊಳ್ಳೆ ಡೆಡ್ ಎಂಡ್ ಐತಿ. ಅದ್ರಿ ಇಲ್ಲಿಂದ ಡೆಡ್ ಎಂಡ್ ಬಂದ್ಕೊಳ್ಳೆ ಈಗ ಇಲ್ಲೇ ಐತೆ ಅಲ್ಲಿ ಬಂಡೆಮ್ಮನ ಗುಡಿ ಇದೆ. ಇಲ್ಲಿ ಐತೆ ನೋಡ್ರಿ, ಇಲ್ಲೊಂದು ಗುಡಿ ಐತಿ. ಇಲ್ಲಿ ಬಂಡೆಮ್ಮನ ಗುಡಿ ಆತ್ರಿ. ಅಲ್ಲಿ ಐತಿ ಟಪ್ರಿ. ಅಲ್ಲೊಂದು ಕಾಂತದ ಗುರುತು ಲೈಟ್ ಪರ್ಪಲ್ ಕಲರ್ದಂದು ಪಿಂಕ್ ಕಲರ್ ಮನಿ ಅಲ್ಲಿ ಒಳಗೈತಿ. ಅಲ್ಲಿಗೆ ಹೋಗ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಬರ್ರಿ ತೋರ್ಸೇನೆ. ಅಲ್ಲಿಂದ ಮತ್ತೊಂದು ಸ್ವಲ್ಪ ಸ್ಟ್ರೇಟ್ ಬರ್ಬೇಕ್ರಿ ಫ್ಯಾಮಿಲಿ. ಸ್ಟ್ರೇಟ್ ಬಂದ್ಕೊಳ್ಳಿ ಇಲ್ಲಿ 1ನೇ ರೈಟ್ ಅಲ್ಲ, ಇಲ್ಲಿಂದ 1ನೇ ರೈಟ್ ಬರ್ತೈತೆ ರೀ ಫ್ಯಾಮಿಲಿ. ತೋರ್ಸೇನೆ ಬರ್ರಿ ನೀವು. ಅದ್ರಿ ಬಿಲ್ಡಿಂಗ್ ನೋಡ್ಕೊಂಬಿಡ್ರಿ. ಜನನಿ ಅಂತ ಒಂದು ಮನಿ ಐತಿ. ಮನಿದು ಬಾಜುದ ಹಿಂಗೆ ಆಶ್ ಹೋಗ್ಬೇಕು. ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕ್ರಿ. ಡೆಡ್ ಎಂಡಕ್ಕಿನ ಸ್ವಲ್ಪ ಮುಂದೆ. ಈಗ ಮತ್ತೆ ಹಂಗೆ ಸೀದಾ ಹೋಗುದ್ರಿ. ಹೆಂಗ್ರಿ ಅಂದ್ರೆ ಅಲ್ಲಿಂದ ಸೀದಾ ಬರಾಕ್ರಿ. ಎಲ್ಲೊಳಬಾರ್ದು, ಸ್ಟ್ರೇಟ್ ಬಂದು ಕೂಡಲೇ ಒಂದು ಸ್ವಲ್ಪ ಕ್ರಾಸ್ ಅದಾವ್ರಿ. ಅವು ಯಾವ ಕ್ರಾಸ್ ಗೊತ್ತಿಲ್ಲ. ಇಲ್ಲೇ ಹರಿಪ್ರಿಯಾ ಅಂತ ಒಂದು ಮನೆ ಐತ್ರಿ. ಹರಿಪ್ರಿಯಾ ಅಂತ ಒಂದು ಮನೆ ಐತ್ರಿ. ಅಲ್ಲಿಂದ ಹಿಂಗೆ ಅಲ್ಲಿಂದ ರೈಟ್ ತೊಗೋಬೇಕ್ರಿ. ಸೀದಾ ಹೋಗ್ಬಿಟ್ರೆ ಅದ ಟಪ್ರಿ ರೀ ಫ್ಯಾಮಿಲಿ. ಸೀದಾ ಒಟ್ಟ ಒಳಂಗಿಲ್ಲ, ಎಲ್ಲೂ ಒಳಂಗಿಲ್ಲ ಆಯ್ತು ರೀ. ಆ ಟಪ್ರಿ ಹಂಗೆ ಕಾಂತೆ ತೋರ್ಸೇನೆ ಬರ್ರಿ. ಆ ಕಡೆ ಲೆಫ್ಟ್ ಸೈಡ್ ರೈಲ್ವೆ ಟ್ರ್ಯಾಕ್ ಐತ್ರಿ ಫ್ಯಾಮಿಲಿ. ಅದೇ ಅಂದ್ರೆ SDM ಬ್ಯಾಕ್ ಗೇಟ್ ಅಂತಾರೆ ಗುರ್ತ್ರಿ. ಆ ಟೈಪ್ ಹಂಗೆ ಹೋಗಿ ಮುಂದೆ ಇದೇನಪ್ಪ ನಡು ಮಕ್ಕೊಂಡು ಇದ ರೀ. ಆ ಕಡೆ ಲೆಫ್ಟಿಗೆ ರೈಲ್ವೆ ಟ್ರ್ಯಾಕ್ ಐತ್ರಿ ಫ್ಯಾಮಿಲಿ. ಇಲ್ಲಿ ಕಾಂತೈತಲ್ರಿ, ಇದ ಟಪ್ರಿ. ಪ್ರಕಾಶನ ಅಂತಿರ್ತಾರೆ ಇವ್ರು ಇರ್ತಾರೆ ನೋಡ್ರಿ ಅಂಗಡ್ಯಾಗ. ಇದ ಟಪ್ರಿ. ಇಲ್ಲೇ ಮ್ಯಾಗಿ ತಿನ್ನೋದು, ಎಗ್ ಮ್ಯಾಗಿ, ವೆಜ್ ಮ್ಯಾಗಿ ಮಸ್ತ್ ಇರ್ತೈತಿ. ಒಮ್ಮೆ ಟ್ರೈ ಮಾಡ್ರಿ. ಇದಾಳ್ರಿ ಈಕಿ ಭೂಮಿಗೆ ಕಾಫಿ ಹೆಂಗೆ ಮಾಡೋದು ಅಂತ ಕೇಳ್ತೇನೆ. ಈಕಿ ಹೇಳ್ತಾಳ್ರಿ. ಫಸ್ಟ್ ಗ್ಯಾಸ್ ಚಾಲು ಮಾಡಕಂತ್ರಿ. ಆಮ್ಯಾಗ ಬೋಗಾಣಿ ಇಡ್ಬೇಕಂತ್ರಿ. ಬೋಗಾಣಿ ಇಟ್ಟ ಮ್ಯಾಗ ಬೋಗಾಣಿ ಮ್ಯಾಗ ಈಕಿ ಕುಂದಿರ್ಬೇಕಂತ್ರಿ. ಮತ್ತೇನಂದ ಎದ್ರಾಗ ಬೋಗಾಣಿ ಅಂದ್ರೆ ಏನ?
ಬೋಗಾಣಿ ಅಂದ್ರೆ ಕಾಫಿ ಮಾಡ್ತೀರಿಲ್ಲ ಅದು. ಕಾಫಿ ಮಾಡೋದಕ್ಕೆ ಏನಂತಾರೆ ಹೇಳಿ. ಅದ್ರೊಳಗೆ ಹಾಲು ಹಾಕಿ ಅದಕ್ಕೆ ಸಕ್ರೆ ಹಾಕ್ಬೇಕು, ಎಷ್ಟು ಬೇಕಂತ ಸಕ್ರೆ ಹಾಕಿ ಆಮೇಲೆ ಬ್ರೂ ಹಾಕಿ ಕುದಿಸ್ಬೇಕು. ಆಮೇಲೆ ಗ್ಲಾಸಿಗೆ ಸೋಸ್ಕೊಂಡು ಕುಡಿಬೇಕು. ಚಾ ಸೋಸ್ತೀನಿ, ಕಾಫಿ ಹೆಂಗ್ ಸೋಸ್ತಿ? ನಾವು ಇದು ತರ್ತೀವಿ ಅಣ್ಣ, ಯಾವ್ದು ಕೋಳಿ? ನಮ್ದು ಟೀ ಪುಡಿ ನಮ್ಮ ಪಪ್ಪ ಅಲ್ಲಿ ಮಲೆನಾಡಿಂದ ತರ್ತಾರನ್ನ. ಅವ್ರ ಮಾಡಿರ್ತಾರನೆ. ಅದೊಂಥರ ಚಹಾ ಪುಡಿ ಗತಿ ಇರ್ತೇವೆ, ಅದಕ್ಕೆ ನಾವು ಸೋಸ್ತೀವಿ. ನನ್ನ ಚಪ್ಪಲ್, ಹೊಸ ಚಪ್ಪಲ್ ಹಿಂಗೈತ್ರಿ. ಹೆಣ್ಮಕ್ಳ ಗತ್ಲೆ ಐತೆ ಅಂತ ಹೇಳ್ಬಿಟ್ರಿ, ಹೊಸ ಚಪ್ಪಲ್ ಐತಿ. ಹಂಗೆ ಇಲ್ಲೇ ಉಣ್ಯಾಗದು ಹಾಕೊಂಡು ಅಡ್ಡಾಡಕ್ಕೆ. ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಬಂದೇವ್ರಿ ನಾವು. ಐಸ್ ಕ್ರೀಮ್ ಅಲ್ಲ, ಓರಿಯೋದು ಐಸ್ ಕ್ರೀಮ್. ನಾನು ಐಸ್ ಕ್ರೀಮ್ ತಿನ್ನಕ್ಕೆ ಬಂದೇವಿ. ಅವ ಮಸ್ಕ್ ಮೇಲೆ ತೊಗೊಂಡಾನ, ನಾ ಇದನ್ನು ತೊಗೊಂಡೇನಿ. ಐಸ್ ಕ್ರೀಮ್ ತಿನ್ನಕ್ಕೆ ಬಂದೆ. ಚಿನ್ನಿ ಮನೆ ಮುಕ್ಕೊಂಡು ಹಾಕಿ ಬಿಟ್ಟು ಬಂದೆವು. ಇವ್ಡು ಅನ್ನಾಗ ಗಾವ ಐತ್ರಿ ಅಲ್ಲ, ಮ್ಯಾಗ ಗಾವ ಅನ್ನ ಕೇಳಕತ್ತ. ನನ್ನ ಪೇರು ಹಣ್ಣು ಹೆಂಗಿರ್ತದ ನಾ ಟೇಸ್ಟ್ ಅಂತ ಸ್ಪೈಸಿ ಐತಂದ ಅಲ್ಲಿ. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಐಸ್ ಕ್ರೀಮ್ ಅದು ತಿಂದು ವಾಪಸ್ ಮನೆ ಬಂದೈತಿ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಈಗ ಏನು ಮಾಡತ್ತಿದ್ರು, ಬ್ಲಾಗ್ ಎಡಿಟ್ ಮಾಡತ್ತೈತೆ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಸೇರತ್ತಂದು ಮಾಡಿ. ನಿನ್ಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪರಂಪರೆ ಮುಂದುವರ್ಸೋಣ. ಅದಾಜಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗ್ನತ್ರಿ ಮುಂದೆ ಬ್ಲಾಗ್ದಾಗ. ಸೊ ತಪ್ಪತಕ್ಕಲೆ ಸ್ಟೇ ಸೆಕ್ಸಿ. ಬಾಯ್ ಹಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ